ಮಾಡ್ತೇವೆ. ಈ ಸಾಮಾಜಿಕ ಪರಿಶೋಧನೆ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಸರ್ಕಾರದ ಯಾವುದೇ ಒಂದು ಯೋಜನೆ ಆದ್ರೆ ಅನುಷ್ಠಾನವಾದ್ರೆ ಅದು ಜನರಿಗೆ ಉಪಯೋಗ ಆಗಬೇಕು ಮತ್ತು ಜನರಿಗೆ ಆ ಯೋಜನೆಯ ಬಗ್ಗೆ ಮಾಹಿತಿ ಇರಬೇಕು ಮತ್ತು ಅದರಲ್ಲಿ ಪಾರದರ್ಶಕತೆ ಉತ್ತರದಾಯಿತ್ವವನ್ನು ಕಾಯ್ದುಕೊಳ್ಳಬೇಕು. ಅಂದ್ರೆ ಜನರ ಸಹಭಾಗಿತ್ವ ಇರಬೇಕು. ಅಂದ್ರೆ ಅನುಷ್ಠಾನದಲ್ಲಿ ಯಾವುದೇ ಒಂದು ಅನುಷ್ಠಾನ ಮಾಡ್ಬೇಕಂದ್ರೆ ಪ್ರಾಥಮಿಕವಾಗಿ ಲೋಪದೋಷಗಳು ಹಾಗೆ ಆಗ್ತವೆ. ಆ ಲೋಪದೋಷಗಳನ್ನು ಸ್ಥಳೀಯವಾಗಿಯೇ ನಾವು ಅದನ್ನು ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿಯೇ ಈ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇರೋದು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸುವುದೇನಂತ ಹೇಳಿದ್ರೆ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ 2023-24 ಸಾಲ ಏನು ಅನುದಾನ ಬಿಡುಗಡೆಯಾಗಿದೆ ಆ ಅನುದಾನಕ್ಕೆ ಸಂಬಂಧಪಟ್ಟಂತೆ ಏನು ಶಾಲೆಯಲ್ಲಿ ಮಕ್ಕಳಿಗೆ ಉಚಿತವಾಗಿ ಪಠ್ಯ ಪುಸ್ತಕ ಮತ್ತು ಶೂ ಸಾಕ್ಸ್ಗಳನ್ನು ವಿತರಣೆ ಮಾಡಿದ್ದಾರೆ. ಅದರ ಜೊತೆಗೆ ಗುಣಮಟ್ಟದ ಶಿಕ್ಷಣ ಅಂತ ಮಕ್ಕಳಿಗೆ ಸಿಗ್ತಾ ಇದೆ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡೋದ್ರ ಜೊತೆಗೆ ಸರ್ಕಾರ ನಮಗೆ ಒಂದು 134 ಪ್ರಶ್ನಾವಳಿಗಳನ್ನು ಕೊಟ್ಟಿದೆ. ಅದರಲ್ಲಿ ಅಂತ ಹೇಳಿದ್ರೆ ಒಂದು ಶಾಲೆ ನಡಿಬೇಕಂತ ಹೇಳಿದ್ರೆ ಮೂಲಭೂತ ಸೌಕರ್ಯಗಳು, ಒಂದು ಶಾಲೆ ನಡಿಬೇಕಂದ್ರೆ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು, ಶೌಚಾಲಯ ಇರಬೇಕು, ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು ಇರಬೇಕು, ಶಾಲೆಗೆ ಮಕ್ಕಳು ಬರುವಂತ ಮಾರ್ಗ ಸುರಕ್ಷಿತವಾಗಿರಬೇಕು ಮತ್ತು ಪ್ರತಿಯೊಂದು ಮಗುವಿಗೂ ಕೂಡ ನಮ್ಮ ದೇಶದಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಮಗು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಪ್ರತಿಯೊಂದು ಮಗುವಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಿಗ್ಬೇಕು ಅನ್ನೋ ಕಾರಣಕ್ಕಾಗಿ ಆ ಎಲ್ಲ ಮಕ್ಕಳಿಗೂ ಕೂಡ ಸಮಾನಾಂತರವಾಗಿ ದಾಖಲಾತಿ ಸಿಗ್ತಾ ಇದೆ ಇಲ್ಲ ಅನ್ನೋದು ಪರಿಶೀಲನೆ ಮಾಡೋದು. ಇದರ ಜೊತೆಗೆ ಮತ್ತೆ ಮಕ್ಕಳ ಹಕ್ಕುಗಳ ರಕ್ಷಣೆ ಆಗದೇ ಇಲ್ಲ ಮತ್ತು ಶಾಲೆಯಲ್ಲಿ ಏನೇನು ಕುಂದು ಕೊರತೆಗಳಿದ್ದಾವೆ ಅದನ್ನು ಪರಿಶೀಲನೆ ಮಾಡೋದು ಮತ್ತು ಅದರಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಪೋಷಕರೊಂದಿಗೆ ಸಮುದಾಯದೊಂದಿಗೆ ಚರ್ಚೆ ಮಾಡಿ ಅದನ್ನು ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿಯೇ ಈ ಸಾಮಾಜಿಕ ಪರಿಶೋಧನೆಯನ್ನು ನಾವು ನಡೆಸ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ನಾವು ಗಮನಿಸಿದ ಅಂಶಗಳು ನಾವು ಏನೇನು ಗಮನಿಸಿದ್ದೇವೆ ಅನ್ನೋದು ಆ ಅಂಶಗಳು ಕೂಡ ನಿಮ್ಮ ಮುಂದೆ ಚರ್ಚೆಯನ್ನು ಮಾಡ್ತೇವೆ. ಇದರ ಜೊತೆಗೆ ಮುಂದೆ ಮತ್ತೆ ಶಾಲೆಯಲ್ಲಿ ಏನಾದರೂ ನಾವು ಅಭಿವೃದ್ಧಿಯನ್ನು ಮಾಡ್ಬೇಕಂತ ಹೇಳಿದ್ರೆ ನಿಮ್ಮಿಂದಲೂ ಕೂಡ ನಾವು ಸಲಹೆ ಸೂಚನೆಗಳನ್ನು ಈ ಸಭೆಯಲ್ಲಿ ಮುಕ್ತವಾಗಿ ಚರ್ಚಿಸಲಿಕ್ಕೆ ಅವಕಾಶವಿರುವಂಥದ್ದು. ಆ ಕಾರಣಕ್ಕಾಗಿ ಈ ಸಭೆಯನ್ನು ನಾವು ಆಯೋಜಿಸಿದ್ದೇವೆ. ಇದರಲ್ಲಿ ನೀವೆಲ್ಲರೂ ಮುಕ್ತವಾಗಿ ಭಾಗಿಯಾಗಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕೇಳ್ಕೊತೇನೆ. ಈಗ ಏನು 2 ದಿನಗಳಿಂದ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಶಾಲೆಯಲ್ಲಿ ವರದಿಯನ್ನು ಕ್ರೋಢೀಕರಣ ಮಾಡಿದ್ದಾರೆ. ಅಂದ್ರೆ ಅವರು ಮನೆಗಳಿಗೆ ಭೇಟಿ ಮಾಡಿ ಸಮುದಾಯದವರ ಜೊತೆಗೆ ಮತ್ತೆ ಪೋಷಕರ ಜೊತೆಗೂ ಕೂಡ ಭೇಟಿ ಮಾಡಿ ವರದಿಯನ್ನು ಸಂಗ್ರಹ ಮಾಡಿದ್ದಾರೆ. ಸುಮಾರಷ್ಟು ಪ್ರಶ್ನೆಗಳನ್ನು ಸಾರ್ವಜನಿಕರು ಮತ್ತು ಪೋಷಕರು ಹೇಳಿದ್ದಾರೆ. ಆ ಎಲ್ಲ ಅಂಶಗಳನ್ನು ನಿಮ್ಮ ಮುಂದೆ ಮುಕ್ತವಾಗಿ ಮಂಡನೆಯನ್ನು ಮಾಡ್ತಾರೆ. ಅದರಲ್ಲಿ ಏನಾದರೂ ಹೊರತುಪಡಿಸಿ ಮತ್ತೇನಾದರೂ ಬೇರೆ ವಿಷಯಗಳಿದ್ರೆ ನೀವು ಹೇಳಿದ್ರೆ ನಾವು ವರದಿಯಲ್ಲಿ ಸೇರಿಸಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವ ಒಂದು ಕಾರ್ಯ ಆಗ್ತದೆ. ಇದಕ್ಕೆಲ್ಲ ನೀವು ಸಹಕಾರ ಕೊಡಿ. ಇಷ್ಟು ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. 2023-24 ಸಾಲಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ, ಈ ಒಂದು ಯೋಜನೆಯ ಸಾಮಾಜಿಕ ಪರಿಶೋಧನೆಯ ಸಂಕ್ಷಿಪ್ತ ವರದಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಳ, ಶಾಲೆಯ ಅತಿ ಕಿರಿಯ ತರಗತಿ 1ನೇ ತರಗತಿ, ಶಾಲೆಯ ಅತಿ ಹಿರಿಯ ತರಗತಿ 7ನೇ ತರಗತಿ, ಶಾಲೆಯ ವಿಧ ಸಹ ಶಿಕ್ಷಣ ನಿರ್ವಹಣೆ ಶಿಕ್ಷಣ ಇಲಾಖೆ, ಶಾಲೆಯ ಇರುವ ಪ್ರದೇಶ ಗ್ರಾಮೀಣ, ಸ್ಥಾಪನೆಯಾದ ವರ್ಷ 1970, ಮಾಯಲ್ಲಿ ಶೈಕ್ಷಣಿಕ ಅವಧಿ ಪ್ರಾರಂಭವಾಗುತ್ತದೆ ಮೇ 29ರಿಂದ ಏಪ್ರಿಲ್ 9ರವರೆಗೆ. 2023-24 ಸಾಲಿನ ಜಾತಿವಾರು ವಿದ್ಯಾರ್ಥಿಗಳ ಸಂಖ್ಯೆ: 1ನೇ ತರಗತಿ ಪರಿಶಿಷ್ಟ ಜಾತಿ 1, ಪಂಗಡ 1, ಇತರೆ 9, ಒಟ್ಟು 11 ಮಕ್ಕಳು. 2ನೇ ತರಗತಿ ಇತರೆ 7, 3ನೇ ತರಗತಿ ಪರಿಶಿಷ್ಟ ಪಂಗಡ 1, ಇತರೆ 11, ಒಟ್ಟು 12. 4ನೇ ತರಗತಿ ಇತರೆ 12, 5ನೇ ತರಗತಿ ಇತರೆ 12, 6ನೇ ತರಗತಿ ಪರಿಶಿಷ್ಟ ಪಂಗಡ 1, ಇತರೆ 15, ಒಟ್ಟು 16. 7ನೇ ತರಗತಿ ಇತರೆ 15, ಒಟ್ಟು 85 ಮಕ್ಕಳು 2023-24ರಲ್ಲಿ ವ್ಯಾಖ್ಯಾನ ಮಾಡಿರುತ್ತಾರೆ. ಭೇಟಿಯ ದಿನದಂದು ಅಂದರೆ ಸಾಮಾಜಿಕ ಪರಿಶೋಧನೆ ಮೊದಲನೇ ದಿನ ಹಾಜರಿರುವ ಮಕ್ಕಳ ಸಂಖ್ಯೆ: 1ನೇ ತರಗತಿ ದಾಖಲಾತಿ 9, ಹುಡುಗರು 6 ಮತ್ತು ಹುಡುಗಿಯರು 3, ಒಟ್ಟು 9 ಮಕ್ಕಳು ಹಾಜರಿರುತ್ತಾರೆ. 2ನೇ ತರಗತಿ ದಾಖಲಾತಿ 5, ಹುಡುಗರು 3, ಹುಡುಗಿಯರು 2, ಒಟ್ಟು 5. 3ನೇ ತರಗತಿ ದಾಖಲಾತಿ 12, ಹುಡುಗರು 5, ಹುಡುಗಿಯರು 6, ಒಟ್ಟು 11 ಮಕ್ಕಳು. 4ನೇ ತರಗತಿ ದಾಖಲಾತಿ 7, ಹುಡುಗರು 3, ಹುಡುಗಿಯರು 3, ಒಟ್ಟು 6. 5ನೇ ತರಗತಿ ದಾಖಲಾತಿ 9, ಹುಡುಗರು 4, ಹುಡುಗಿಯರು 5, ಒಟ್ಟು 9 ಮಕ್ಕಳು ಹಾಜರಿರುತ್ತಾರೆ. 6ನೇ ತರಗತಿ ದಾಖಲಾತಿ 10, ಹುಡುಗರು 4, ಹುಡುಗಿಯರು
7ನೇ ತರಗತಿ ದಾಖಲಾತಿ 11, ಹುಡುಗರು 5, ಹುಡುಗಿಯರು 4, ಒಟ್ಟು 9 ಮಕ್ಕಳು ಹಾಜರಿರುತ್ತಾರೆ. ಹೀಗೆ ಭೇಟಿಯ ದಿನದಂದು ಒಟ್ಟು 58 ಮಕ್ಕಳು ಶಾಲೆಯಲ್ಲಿ ಹಾಜರಿರುತ್ತಾರೆ. 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಯ ಜಮಾ ಹಾಗೂ ಖರ್ಚಿನ ವಿವರ. ಆರಂಭದ ಶುಲ್ಕ 1497.78, ಬ್ಯಾಂಕ್ ಬಡ್ಡಿ 195, ಶಾಲಾ ಅನುದಾನ 50,000, ಮಕ್ಕಳಿಗೆ ಶೂ ಮತ್ತು ಸಾಕ್ಸ್ ಖರೀದಿ 20,685 ರೂಪಾಯಿ, ಶೌಚಾಲಯ ಮತ್ತು ಕುಡಿಯುವ ನೀರಿನ ಅನುದಾನ 13,995, ಇತರೆ ಹಣ ಜಮಾ 300 ರೂಪಾಯಿ, ಶಾಲಾ SDMC ತರಬೇತಿಗಾಗಿ 500 ರೂಪಾಯಿ, ಶಾಲೆಯ ಗೀತಾಂಜಲಿ ಬ್ಯಾನರ್ ಫಲಕ ಬರೆಯಲು 500 ರೂಪಾಯಿ, ಅಂಗವಿಕಲ ಮಕ್ಕಳ ವಿಶೇಷ ಭತ್ಯೆ 8,500 ರೂಪಾಯಿ. ಹೀಗೆ ಒಟ್ಟು 2023-24ರಲ್ಲಿ ಜಮಾ ಆಗಿದ್ದು 96,172.78 ರೂಪಾಯಿ. ಇದರಲ್ಲಿ ಖರ್ಚಾಗಿದ್ದು ಶೂ ಮತ್ತು ಸಾಕ್ಸ್ಗಾಗಿ 20,685 ರೂಪಾಯಿ ಖರ್ಚಾಗಿರುತ್ತದೆ ಹಾಗೂ ಶಾಲಾ ಅನುದಾನ ಖರ್ಚು 12,500 ಮತ್ತು 15,000 ರೂಪಾಯಿ. BRCಗೆ ಬಡ್ಡಿ ಖರ್ಚು 430 ರೂಪಾಯಿ.